ನಮಸ್ಕಾರ ಸ್ನೇಹಿತರೆ, ನಾನೇ ನಿಮ್ಮ ರಾಘವೇಂದ್ರ ಪುಟಾಣಿ ವೇಳೆಗೆ ಆಧರಿಕ ಸುಸ್ವಾಗತ. ಸ್ನೇಹಿತರೆ, ಅನೇಕ ಥರದ ಗಿಡಮೂಲಿಕೆಗಳು ಮತ್ತು ಹಾಗೆ ಅನೇಕ ಥರದ ಔಷಧಿ ಗಿಡಗಳು, ಮನೆಗೆ ಬೇಕಾಗಿರುವ ಆಯುರ್ವೇದ ಔಷಧಿ ಗಿಡಗಳು, ಅಮೂಲ್ಯವಾದ ರತ್ನದ ಸೊಪ್ಪಿನ ಗಿಡಗಳು, ತರಕಾರಿ ಸಾಂಬಾರು ಗಿಡಗಳು ಮತ್ತು ಅನೇಕ ಥರದ ಜೀವನದ ಚರಿತ್ರೆಗಳು, ಕತೆ, ನಾಡಿನ ಶ್ರೀತೆಗಳು, ಅನೇಕ ಥರದನ್ನು ತೋರಿಸ್ತಾ ಬಂದಿದ್ದೀವಿ. ಆದರೆ ಇದೊಂದು ವಿಡಿಯೋದಲ್ಲೂ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದೊಂದು ಅಮೂಲ್ಯವಾದ ಒಂದು ರತ್ನಪುರವಾದ ಔಷಧಿ ಗಿಡ. ಇದರ ಗಿಡದ ಅನುಕೂಲಗಳು ಹಾಗೂ ಪ್ರಯೋಜನಗಳು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ, ನೋಡಿ ಸ್ನೇಹಿತರೆ. ಏನಪ್ಪ ಇದು, ನಾವು ಇದನ್ನು ಭೀಮನ ಕಡ್ಡಿ ಅಂತ ಹೇಳ್ತೀರ. ನಿಜ, ಇದು ಭೀಮಿನ ಸೊಪ್ಪು, ಭೀಮನ ಕಡ್ಡಿ. ಇದ್ರ ದಾರ ಕಟ್ಟಿ ಹಸು ಕಟ್ಟಾಕಿರೋ ಕಿತ್ತೋಗಲ್ಲ ಈ ಸೊಪ್ಪು. ಇದರ ಉಪಯೋಗ ನಿಮಗೆ ಇಂದಿನ ವಿಡಿಯೋದಲ್ಲಿ ತೋರಿಸಿದ್ದೀವಿ ಸ್ನೇಹಿತರೆ. ಇದರ ಉಪಯೋಗ, ಇದರ ಪ್ರಯೋಜನಗಳು ಇದೇನೇನಿದೆ ಅಂತ ತಿಳಿಸ್ಕೊಟ್ಟಿದ್ದೀವಿ. ಆದರೆ ಈ ಸೊಪ್ಪು, ಈ ಗಿಡದ ಮುಖ್ಯಾಂತರನೇ ಇದೇ ಥರದೇ ಒಂದು ಸೊಪ್ಪಿನ ಗಿಡ ಕೂಡ ಇದೆ ಸ್ನೇಹಿತರೆ. ಆ ಗಿಡನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದನ್ನು ನೋಡಿ, ಇದಿವೆ ಸೀಮಣೆ ಗಿಡ ಅಂತಾರೆ. ಇದನ್ನು ಸೀಮಣೆ ಗಿಡ ಎಲ್ಲ ಹೊಲಗಳಲ್ಲೂ, ಬೈಲುಗಳಲ್ಲಿ, ತೋಟಗಳಲ್ಲಿ, ಅಕ್ಕಪಕ್ಕ ತೋಟಗಳಲ್ಲಿ, ಬೈಲುಗಳಲ್ಲಿ, ಪ್ರದೇಶಗಳಲ್ಲಿ ಎಲ್ಲ ಕಡೆಯೂ ಬೆಳೆದಿರ್ತದೆ ಈ ಸೊಪ್ಪು. ಈ ಸೀಮಣೆ ಗಿಡ ಎಲ್ಲ ಕಡೆಯೂ ಸಿಗುತ್ತೆ. ಮುಖ್ಯವಾಗಿ ಎಲ್ಲಿ ಬಯಲಿರ್ತದೆ ನೋಡಿ, ತೋಟಗಳಲ್ಲಿ, ತೋಟ ಅಂಚು ಮತ್ತು ಬದುಗಳಲ್ಲಿ ಈ ಗಿಡ ಸೀಮಣೆ ಗಿಡ ಬೆಳ್ಕೊಂಡಿದೆ. ಈ ಸೀಮಣೆ ಗಿಡ ಭಾಳ ಸ್ಮೆಲ್ಲು, ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಈ ಗಿಡ. ಮತ್ತು ಗಿಡವನ್ನು ಕೈಯಲ್ಲಿ ಕಿತ್ತಾಕ್ಬೋದು. ಇದೇನು ಭಾಳ ಗಟ್ಟಿಮುಟ್ಟಾದ ಸೊಪ್ಪಲ್ಲ ಇದು. ಇದನ್ನು ಕೂಡ, ಇದು ಆಡು ಕೂಡ ತಿನ್ನಲ್ಲ, ಅಂದರೆ ಮೇಕೆ, ಕುರಿ ಏನು ತಿನ್ನಲ್ಲ ಈ ಸೊಪ್ಪನ್ನ. ಅಷ್ಟು ಸ್ಮೆಲ್ ಇರುತ್ತೆ. ಮತ್ತು ಹಸು ಕೂಡ ದೇಕರು ಈ ಸೊಪ್ಪನ್ನು ತಿನ್ನಲ್ಲ. ಇದನ್ನು ರೈತರುಗಳು ಅತಿ ಹೆಚ್ಚಾಗಿ ಇದು ಕಳೆ ಗಿಡ ಅಂದ್ಬಿಟ್ಟು ಕೂಡ ಕಿತ್ತಾಕ್ತಾರೆ. ಹೌದು, ನಿಜ. ಮತ್ತು ಈ ಸೊಪ್ಪಲ್ಲಿ ವಿಶೇಷವಾಗಿ ತುಂಬ ಒಳ್ಳೆಯದಾದ ಅಮೂಲ್ಯವಾದ ಒಂದು ರತ್ನಪುರವಾದ ಈ ಸೊಪ್ಪಿನ ಗಿಡ ಉಪಯೋಗ ಏನಂದರೆ ಸ್ನೇಹಿತರೆ, ಸೊಪ್ಪು ನೀವು ಎಲ್ಲ ಕಡೆಯೂ ಸಿಗುತ್ತೆ. ಮತ್ತು ಇದನ್ನು, ಈ ಸೊಪ್ಪಿನ ಅಂಚುಗಳಲ್ಲಿ ತುಂಬ ಸೀಮೆಗಳು ಇರ್ತವೆ, ಸಣ್ಣ ಸಣ್ಣ ಸೀಮೆಗಳು ನೋಡಿರ್ಬೋದು. ಆ ಸೀಮೆಗಳು ಎಷ್ಟು ಥರ ಸೀಮೆಗಳು ಇರ್ತವೆ ಅಂದರೆ, ಆ ಕೀಟಗಳು ತಿನ್ನೋದಕ್ಕೆ ಅದೊಂದು ಸೀಮೆಣ್ಣೆ ಹುಳ ಅಂತಲೂ ಬರುತ್ತೆ, ಆ ರಕ್ಕೆ ಹುಳ, ಅದು ಕೂಡ ಈ ಸೊಪ್ಪನ್ನು ತಿನ್ನುತ್ತೆ. ಈ ಕಾಯಿ ಮತ್ತು ಹೂವನ ಸೀಮೆ ಮಾತ್ರ ತಿನ್ನುತ್ತೆ. ಅಂದರೆ ಯಾವ ಹುಳ ಸ್ಮೆಲ್ಲಿಗೆ ತಕ್ಕನಾಗಿ ಇರುವ ಒಂದು ಕೀಟಗಳು ಇರ್ತಾವೆ, ಅಂದರೆ ಕಚ್ಚಾ ಹುಳ, ಅಂದರೆ ಕಚ್ಚಾ ಸೀಮೆ ಇರುತ್ತಲ್ಲ, ಆ ಕೀಟಗಳೇನು ಮಾತ್ರ ತಿನ್ನೋದು ಈ ಸೊಪ್ಪು. ಈ ಸೊಪ್ಪಿನ ಉಪಯೋಗ ಏನಂದರೆ ಸ್ನೇಹಿತರೆ, ಭಾಳ ಅಮೂಲ್ಯವಾದು. ನಾವು ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತೋರಿಸಿ ಖರ್ಚು ವೆಚ್ಚ ಮಾಡಿರ್ತೀವಿ, ಎಷ್ಟೋ ದುಡ್ಡು ಖರ್ಚು ಮಾಡಿರ್ತೀವಿ. ಆದರೆ ಅದು ಟ್ರೀಟ್ಮೆಂಟ್ನಿಂದ ಕೊನೆಗೆ ಅದು ವಾಸಿಯಾಗಿರಲ್ಲ. ಹಾಸ್ಪಿಟಲ್ ಆಗ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಆಗ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ಆಗ್ಬೋದು, ಎಷ್ಟೋ ದುಡ್ಡು ಖರ್ಚು ಮಾಡಿರ್ತಾರೆ, ಅದು ವಾಸಿನೇ ಆಗಿರಲ್ಲ. ಅದು ಏನಂದರೆ ಸ್ನೇಹಿತರೆ, ಅದು ಭೀಮಿನ ಕಡ್ಡಿ ಥರನೇ ಇರುತ್ತೆ. ಭೀಮಿನ ಕಡ್ಡಿ ಅಲ್ಲ ಅದು ಸೀಮೆಣ್ಣೆ ಗಿಡ. ಆ ಸೀಮೆಣ್ಣೆ ಗಿಡದ ಉಪಯೋಗ ಏನಂದರೆ ಸ್ನೇಹಿತರೆ, ನಾವು ಅತಿ ಹೆಚ್ಚಾಗಿ ನಮ್ಮ ಕೂಲಿ ಕಾರ್ಮಿಕರು, ಅಂದರೆ ಗಾರೆ ಕೆಲಸ ಮಾಡೋರು, ಈ ಗಾರೆ ಕೆಲಸ ಮಾಡೋರು ಇರ್ತಾರಲ್ಲ ಸ್ನೇಹಿತರೆ, ಅವ್ರ ಗಾರೆ ಕೆಲಸ ಅಂದರೆ ಸಿಮೆಂಟ್ ಕಲಸಿ ಅಥವಾ ಸಿಮೆಂಟು ಕೈಯಾಡಿ ಮತ್ತು ಸಿಮೆಂಟ್ ಕಲಸಿ ಸಿಮೆಂಟಲ್ಲಿ ಗೋಡೆ ಕಟ್ತಾರಲ್ಲ, ಆ ಗೋಡೆ ಕಟ್ಟಿ ಸಿಮೆಂಟಲ್ಲಿ ಕಟ್ಟಿ ಅವ್ರಿಗೆಲ್ಲರಿಗೂ ಕೈಯಲ್ಲಿ ತೂತು ಬಿದ್ದಿರ್ತವೆ. ಮತ್ತು ಕಾಲು ಪಾದವನ್ನು ಕೂಡ ತೂತು ಬಿದ್ದಿರ್ತವೆ. ಕಾಲು ಪಾದ ತೂತು ಬಿದ್ದಾಗ ಅದಕ್ಕೆ ಆ ಸೀಮೆ ಗಿಡದ ಸೊಪ್ಪನ್ನು, ಅದು ಸೀಮೆ ಗಿಡದ ಸೊಪ್ಪು ಕುಡಿ ಅಂತ ಹೇಳ್ತೀವಲ್ಲ, ಅದ್ರ ಕುಡಿ ಚಿಗುರು ಅಥವಾ ಸೊಪ್ಪು, ಆ ಸೊಪ್ಪನ್ನು ನಾವು ಎಲ್ಲ ಕಡೆಯೂ ಸಿಗುತ್ತೆ, ಎಲ್ಲ ಏರಿಯಾದಲ್ಲೂ ಸಿಗುತ್ತೆ, ಎಲ್ಲ ಹಳ್ಳಿಗಳಲ್ಲಿ ಸಿಗುತ್ತೆ, ಎಲ್ಲ ತೋಟಗಳ ಬದುಗಳಲ್ಲಿ ಇರ್ತದೆ. ಅದೇ ಸೀಮೆಣ್ಣೆ ಸೊಪ್ಪು ಗಿಡ. ಆ ಸೀಮೆಣ್ಣೆ ಸೊಪ್ಪು ಗಿಡವನ್ನು ಕಿತ್ಕೊಂಬಂದು, ಅಂದರೆ ಊಟ ಮಾಡಿದಾದಮೇಲೆ ಮನೆಯಲ್ಲಿ ಅರ್ದ್ಬಿಟ್ಟು, ಕಲ್ಲಲ್ಲಿ ಅಥವಾ ಯಂತ್ರಗನ ಅರ್ದ್ಬಿಟ್ಟು, ಕೈಯಲ್ಲಿ ಅಥವಾ ಅರ್ದ್ಬಿಟ್ಟು, ಕಲ್ಲಲ್ಲಿ ಹಾಕಿ ಅರ್ದ್ಬಿಟ್ಟು ಇಲ್ಲ ಕೈಯಲ್ಲಿ ತಿಕ್ಬಿಟ್ಟು, ಆ ಸೊಪ್ಪಿನ ರಸವನ್ನು ಎಲ್ಲಿ ತೂತಾಗಿರ್ತದೆ, ಕೈಯಲ್ಲಿ, ಅಂಗೈಯಲ್ಲಿ ಮತ್ತು ಪಾದದಲ್ಲಿ ತೂತಾಗಿರೋ ಸ್ಥಳಕ್ಕೆ ಆ ಸೊಪ್ಪಿನ ರಸವನ್ನು ಹಿಂಡಬೇಕು. ಮತ್ತು ಆ ಸೊಪ್ಪಿನ ಕೊನೆಯ ಸೊಪ್ಪು ಹಿಂಡಿದ ಮೇಲೆ ಆ ಸೊಪ್ಪು ಇರುತ್ತಲ್ಲ ವೇಸ್ಟು, ಆ ಸೊಪ್ಪನ್ನು ಆ ಜಾಗಕ್ಕೆ, ತೂತಾಗಿರೋ ಜಾಗಕ್ಕೆ ಮುಚ್ಚಿಬಿಟ್ಟು ಒಂದು ಬಿಳಿ ಬಟ್ಟೆ ಅಥವಾ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಕಟ್ಬಿಡಬೇಕು, ಬ್ಯಾಂಡೇಜ್ ಮಾಡಬೇಕು. ಬ್ಯಾಂಡೇಜ್ ಮಾಡಿದ್ರೆ 2 ದಿನಕ್ಕೆ ನಿಮ್ಮ ಕಾಲಲ್ಲಿರುವ, ಅಂದರೆ ತೂತು, ಅಂದರೆ ಮಳೆ ತೂತಾಗಿರ್ತಾವಲ್ಲ, ಆ ತೂತು ಕೂಡ ವಾಸಿಯಾಗುತ್ತೆ. ಅಂದರೆ ಸಿಮೆಂಟಲ್ಲಿ ಆಗುವ ಗಾಯಗಳು ಮಾತ್ರ, ಸಿಮೆಂಟಿಂದ ಕಲಸಿ ಆಗಿರ್ತಾವಲ್ಲ ಆ ಗಾಯಗಳನ್ನ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಅದು ಈ ಸೀಮೆಣ್ಣೆ ಗಿಡದಲ್ಲಿ. ಆಡು ಮುಟ್ಟಲ್ಲ ಸೊಪ್ಪು ಇದೆಲ್ಲ, ಆಡೂ ಮುಟ್ಟಲ್ಲ, ಹಸು ದೇಕ್ಳು ತಿನ್ನಲ್ಲ, ಗೋಮಾತೆನ ಸೊಪ್ಪು ತಿನ್ನಲ್ಲ. ಇದು ಭಾಳ ಅಮೂಲ್ಯವಾದದ್ದು ಒಂದು ಸೊಪ್ಪು. ನೀವೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಆಗಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೇ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ರೈತ ಬಾಂಧವರಿಗೆ, ಸ್ನೇಹಿತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಫ್ರೆಂಡ್ಸ್ಗೆ ಮತ್ತು ಅತಿ ಹೆಚ್ಚಾಗಿ ಗಾರೆ ಕೆಲಸ ಮಾಡೋರಿಗೆ ವಿಡಿಯೋ ಶೇರ್ ಮಾಡಿ. ಇದು ಗಾರೆ ಕೆಲಸ ಮಾಡೋರಿಗೆ ತುಂಬ ಅಮೂಲ್ಯವಾದು. ಅದು ಕಿತ್ತಾಗ ಸ್ವಲ್ಪ ಹಾಲು ಬರುತ್ತೆ, ಗಿಡ ಕಿತ್ತಾಗ ಕುಡಿ, ಅದೇ ಥರ ಇರುತ್ತೆ, ಅದೇ ಸೀಮೆಣ್ಣೆ ಗಿಡ. ಮತ್ತು ಬ್ಯಾಡ್ ಸ್ಮೆಲ್ ಆಗ್ತದೆ.
ಇದ್ರ ಉಪಯೋಗ ಪಡ್ಕೊಳ್ಳಿ, ನಿಜವಾಗ್ಲೂ 100% ರಿಸಲ್ಟ್ ಇದೆ. ನಮ್ಮ ಸ್ನೇಹಿತರು ಕೂಡ ಇದನ್ನು ಮಾಡಿ ಉಪಯೋಗ ಪಡ್ಕೊಂಡಿದ್ದಾರೆ, ಅವ್ರಿಗೂ ಕೂಡ 100% ರಿಸಲ್ಟ್ ಬಂದಿದೆ. ಅಂದರೆ ಆ ಥರ ತೂತು ಬಿದ್ದು ಆ ಗಾಯಕ್ಕೆ ಕಟ್ಟಿದಾಗ ಅದು 100% ರಿಸಲ್ಟ್ ಬಂದಿದೆ. ಹಂಗೈ ಅಂದರೆ ಸಿಮೆಂಟ್ ಕಲಸಿ ತೂತಾಗಿರ್ತದಲ್ಲ ಆ ಕೈಗೆ, ಅಂದರೆ ಊಟ ಮಾಡಿ ನೀವು ಮಲಗೋ ಟೈಮಲ್ಲಿ ಆ ರಸವನ್ನು ಹಿಂಡಿಬಿಟ್ಟು ಕಟ್ಟಿಬಿಟ್ಟು ಸೊಪ್ಪಲ್ಲಿ ಮಲಗಿದರೆ 2 ದಿನದಲ್ಲೇ ನಿಮಗೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಎಷ್ಟೇ ಥರ ಹಾಸ್ಪಿಟ್ಲ್ ಖರ್ಚು ವೆಚ್ಚ ಎಲ್ಲ ನೋಡಿಸಿದ್ರು ಅದು ವಾಸಿ ಆಗಿರಲ್ಲ. ಇದನ್ನು ಸಂಪೂರ್ಣವಾಗಿ ಆಯುರ್ವೇದ ಔಷಧಿ ಗಿಡ ಮೂಲಕದಿಂದ ನೀವು ವಾಸಿ ಮಾಡ್ಕೊಬೋದು. ಇದು ಮನೆ ಮದ್ದು, ಮನೆಗೆ ಸುತ್ತಮುತ್ತಲೇ ಇರ್ತೈತೆ, ಮಾಡ್ಕೊಳ್ಳಿ. ಒಳ್ಳೆಯ ಉಪಯೋಗ. ನನ್ನ ಸ್ನೇಹಿತರೆ, ನನ್ನ ರೈತ ಬಾಂಧವರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಮತ್ತು ನನ್ನ ಕಾರ್ಮಿಕರು ಎಲ್ಲರೂ ಮಾಡ್ಕೊಂಡು ಫ್ರೀಯಾಗಿದ್ದು ಸಿಮೆಂಟ್ ಕಳಿಸೋರಿಗೆ ಒಂದು ಅಮೂಲ್ಯವಾದ ಔಷಧಿ ಗಿಡ. ಇದ್ರ ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ನಿಮ್ಮ ವರ್ಕರ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಮತ್ತು ಇದು ತುಂಬ ಅಮೂಲ್ಯವಾದದ್ದು ಒಂದು ಸೊಪ್ಪಿನ ಗಿಡ. ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ಈ ಸ್ಮೆಲ್ ನೋಡಿ, ಅದು ಸ್ಮೆಲ್ ನೋಡಿದ್ರೆ ಬ್ಯಾಡ್ ಸ್ಮೆಲ್ ಬರುತ್ತೆ. ಅದು ಸೀಮೆಣ್ಣೆ ಗಿಡ ಅಂತಾರೆ. ಮತ್ತು ಅದೇ ಥರ ಕಾಯಿ ಇರುತ್ತೆ, ಅದರಲ್ಲಿ ಹೂವು ಇರುತ್ತೆ. ಮತ್ತೆ ವೀಡಿಯೋ ಮಾಡ್ತೀನಿ, ಮತ್ತೆ ಅನೇಕ ಥರದ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಒಳ್ಳೊಳ್ಳೆ ವಿಷಯಗಳು ಮಾಡಿ ನಿಮ್ಮ ಮುಂದೆ ತರ್ತೀನಿ. ಒಳ್ಳೊಳ್ಳೆ ವಿಷಯ ಮಾಡಿ ನಿಮಗೆ ವೀಡಿಯೋಗಳು ಮುಖಾಂತರ ತೋರಿಸ್ತೀನಿ ಸ್ನೇಹಿತರೆ. ಸೊಪ್ಪಿನ ಗಿಡಗಳು, ಆಯುರ್ವೇದ ಸೊಪ್ಪಿನ ಗಿಡಗಳು ಆಗುವ ಅನುಕೂಲಗಳು, ಪ್ರಯೋಜನಗಳು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇದ್ರ ಉಪಯೋಗ ಪಡ್ಕೊಳ್ಳಿ, ಒಳ್ಳೆಯದಾಗಲಿ ಸ್ನೇಹಿತರೆ. ಮತ್ತೆ ಹೊಸ ವೀಡಿಯೋ ಮಾಡಿ ಮುಂದೆ ತರ್ತೀನಿ. ಇದನ್ನೇ ಹೆಸರು ಬಂದು ಸೀಮೆಣ್ಣೆ ಗಿಡ, ಸೀಮೆಣ್ಣೆ ಸೊಪ್ಪು ಅಂತೀವಿ. ತುಂಬ ಒಳ್ಳೆಯದಿದು. ಮತ್ತು ನಮಗೆ ಪಾದದಲ್ಲಿ ಏನಾದರೂ ಹೊಡೆದಿದ್ರೂ ಕೂಡ ಇದು ಯೂಸ್ ಆಗುತ್ತೆ. ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ.